Okay, good afternoon, students. In the last classes, we were discussing about the mouse events. Last class already now mouse event ಬಗ್ಗೆ discussion ಮಾಡ್ಲಿಕ್ಕೆ and we learned something about mouse event. Mouse event is a class, right, which is activated when inside the components when mouse events will happens. Component ಒಳಗಡೆ ಒಂದು mouse event ಆಯ್ತು ಅಂತಂದ್ರೆ it may be clicked or it may be pressed or it may be dragged or it may be moved. Right, ಮೂವ್ ಆಗಿರ್ಬೋದು, ಕ್ಲಿಕ್ ಆಗಿರ್ಬೋದು, ಪ್ರೆಸ್ ಆಗಿರ್ಬೋದು, ಯಾವುದೋ ಒಂದು ಇವೆಂಟ್ ಆಯ್ತು ಅಂದ್ರೆ ಇಟ್ ವಿಲ್ ಆಕ್ಟಿವೇಟ್ ಅಂಡ್ ಇಟ್ ಕಂಟೈನ್ಸ್ ಸೋ ಮೆನಿ ಕನ್ಸ್ಟ್ರಕ್ಟರ್ಸ್. There are the three kind of constructions which constructor is a special member function which calls itself when the object is created. Right, object ಕ್ರಿಯೇಟ್ ಆಗಿದಾಗ ಅದು ತನ್ನಷ್ಟಕ್ಕೆ ತಾನೇ ಕಾಲ್ ಆಗುತ್ತೆ ಅಥವಾ ಅದು ರಿಲೇಟೆಡ್ ವರ್ಕ್ ಮಾಡ್ತದೆ, ಇನಿಷಿಯಲೈಸ್ ಆಗುತ್ತೆ ಅಂತ ಕಲ್ತಿರ್ತೀವಿ ನಾವು. ರೈಟ್, ಕನ್ಸ್ಟ್ರಕ್ಷನ್ ಫಂಕ್ಷನ್ ಮೂಲಕ ವರ್ಕ್ ಮಾಡುತ್ತೆ ಅಂತ ಕಲ್ತಿದ್ವಿ. The same things I will go with again share screening. Just concentrate. Is it visible to you people? Just a minute. Can you able to see this? Right, now you are able to see this. So event class, what we learned in the last classes, mouse event class is a class when event will happens which is related to mouse action ಆದಾಗ work ಮಾಡುತ್ತೆ ಅಂತ ಕೇಳ್ತೀವಿ. And also we discussed about that mouse button is pressed, mouse button is released, clicked, mouse cursor enters, mouse exits, mouse moved, mouse dragged, ಎಲ್ಲ ಯಾವ ರೀತಿ ಅದಾವ ಅಂತ ತಿಳ್ಕೊಂಡಿದೀವಿ ನಾವು ಲಾಸ್ಟ್ ಕ್ಲಾಸಸ್ ಒಳಗಡೆ. ಅಲಾಂಗ್ ವಿತ್ ದಟ್ ವಿ ಆಲ್ಸೋ ಕಮ್ ಟು ನೋ ದಟ್ ಹೌ ಟು ಡಿಕ್ಲೇರ್ ದ ಮೌಸ್ ಇವೆಂಟ್ ಕ್ಲಾಸಸ್. ಡಿಕ್ಲರೇಷನ್ ಹೆಂಗಿರುತ್ತೆ ಅಂತ ಹೇಳಿ. Declaration is done with the help of java.awt.event.mouse event class. Mouse event class is stored into the package called event, which is again stored into the package called awt. Right, awt package ಒಳಗಡೆ ಬರುವಂತ ಈ ಕ್ಲಾಸ್ ಅನ್ನ ನಾವು ಏನ್ ಮಾಡ್ಲಿಕ್ಕೆ ಇನ್ಹೆರಿಟ್ ಮಾಡ್ಕೋತೀವಿ, ಇಂಪೋರ್ಟ್ ಮಾಡ್ಕೋತೀವಿ. ಇಂಪೋರ್ಟ್ ಮಾಡ್ಕೊಂಡು ನಾವು ಕ್ಲಾಸ್ ಅನ್ನ ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳ್ತೀವಿ. Right, usually our event will work with this. ನಮ್ ಯಾವುದೇ ಒಂದು ನಾರ್ಮಲ್ ಇವೆಂಟ್ಸ್ ಗಳು ನಮ್ಮ ಪ್ರೋಗ್ರಾಮ್ ಗಳು ವರ್ಕ್ ಮಾಡ್ತವೆ ಅಂತ ಹೇಳ್ತೀವಿ. Just a minute, PPT is not visible. Now, so then it's visible now. Okay, this is how we used to declare our classes usually in a program. ನೀವು ಕಲ್ತಿರೋ ಪ್ರಕಾರ ಜಾವಾ ಕಲ್ತಿದ್ರಿ ಅಂತಂದ್ರೆ ಅಥವಾ ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನ ಕಲ್ತಿದ್ರಿ ಅಂದ್ರೆ it has to be introduced through the compiler so that the computer will understand furtherly it is going to be used. ನೀವು hash include stdio.h ಅಂತ ಬರ್ದಿರ್ತೀರಿ, ಇಂಪೋರ್ಟ್ ಜಾವಾ ಅಂತ ಬರ್ದಿರ್ತೀರಿ. ಯಾಕಂದ್ರೆ ಅದ್ರೊಳಗಿರುವಂತ ಫಂಕ್ಷನ್ಸ್ ಗಳನ್ನ ಮೆಥಡ್ಸ್ ಗಳನ್ನ ನಿನ್ ಪ್ರೋಗ್ರಾಮ್ ಒಳಗೆ ಯೂಸ್ ಮಾಡ್ಕೊಳ್ಳಿಕ್ಕೆ ಅಂತ ನಾವು ಕಂಪೈಲರ್ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸಿಮಿಲರ್ಲಿ ಮೌಸ್ ಇವೆಂಟ್ ಇಸ್ such a class which is stored into the event packages. ಇವೆಂಟ್ ಪ್ಯಾಕೇಜ್ ಒಳಗಡೆ ಸ್ಟೋರ್ ಆಗಿರುವಂತ ಒಂದು ಕ್ಲಾಸ್ ಇದೆ. ಸೊ ಅದನ್ನ ಹೆಂಗ್ ಎಕ್ಸೆಸ್ ಮಾಡ್ತೀನಿ ನಾನು? ಯೂಸಿಂಗ್ java.awt.event.mouse event ಕ್ಲಾಸ್ ಮೂಲಕ ಎಕ್ಸೆಸ್ ಮಾಡ್ತೀನಿ ಅಂತ ಹೇಳಿದೀವಿ. ಅಂಡ್ ಆಲ್ಸೋ ಇಟ್ ಕಂಟೈನ್ಸ್ ಸೆವರಲ್ ಫೀಲ್ಡ್ಸ್, ಒಂದಿಷ್ಟು ವೇರಿಯೇಬಲ್ಸ್ ಗಳನ್ನ ಕಂಟೈನ್ ಮಾಡಿದೆ. ಬಟನ್ ಅಂತ ಇದೆ, ಮೌಸ್ ಕ್ಲಿಕ್ಡ್ ಅಂತ ಇದೆ. ದ ಮೌಸ್ ಕ್ಲಿಕ್ಡ್ ಇವೆಂಟ್ ಯಾವಾಗ ಮೌಸ್ ಕ್ಲಿಕ್ ಇವೆಂಟ್ ಆಗುತ್ತೆ ಅವಾಗ ಮೌಸ್ ಕ್ಲಿಕ್ಡ್ ವೇರಿಯೇಬಲ್ ಫೀಲ್ಡ್ ಆಕ್ಟಿವೇಟ್ ಆಗುತ್ತೆ. ಮೌಸ್ ಡ್ರ್ಯಾಗ್ ಆಗುತ್ತೆ ಅವಾಗ ಮೌಸ್ ಡ್ರ್ಯಾಗ್ಡ್ ಆಕ್ಟಿವೇಟ್ ಆಗುತ್ತೆ. ಮೌಸ್ ಎಂಟರ್ ಆಗುತ್ತೆ ಮೌಸ್ entered activate ಆಗುತ್ತೆ. All these are the variables which works directly with the class events. ಇವೆಲ್ಲ ಏನದಾವ್ರಿ? ಬಿಲ್ಟ್ ಇನ್ ಅದಾವ್.
ಅಂದ್ರೆ ನಾನ್ ನಿಮ್ಗೆ ಡಿಕ್ಲೇರ್ ಮಾಡಾಕತ್ತಿಲ್ಲ, ನೀವು ಬರೀಲಿಕ್ಕೆತ್ತಿಲ್ಲ, ಅವೆಲ್ಲ ಆಲ್ರೆಡಿ ಬಿಲ್ಟ್ ಇನ್ ಅದಾವು ಅಂತ ಹೇಳ್ತೀವಿ ನಾವು. ಕ್ಲಾಸ್ ಕನ್ಸ್ಟ್ರಕ್ಟರ್ ಇದನ್ನು ಕೂಡ ಮೌಸ್ ಇವೆಂಟ್ ಕ್ಲಾಸ್ ಕನ್ಸ್ಟ್ರಕ್ಟರ್. ಕ್ಲಾಸ್ ಕನ್ಸ್ಟ್ರಕ್ಟರ್ ಈಸ್ ಅ ಸ್ಪೆಷಲ್ ಮೆಂಬರ್ ಫಂಕ್ಷನ್ whose name is as same as class name. ಕ್ಲಾಸ್ ನೇಮ್ ಹೆಂಗಿರುತ್ತಲ್ಲ ಹಂಗೆ ಇರುತ್ತ ಅಂತ ಕಲ್ತಿದ್ವಿ ನಾವು, ಕೇಳ್ತೀವಿ ಲಾಸ್ಟ್ ಸೆಮಿಸ್ಟರ್ ಎಲ್ಲ ತಿಳ್ಕೊಂಡಿದೀವಿ, ರೈಟ್? ಇಲ್ಲಿನೂ ಕೂಡ when the object is created it calls itself. ಈಗ ನಾವು ಹೇಳ್ತೀವಿ ಮೌಸ್ ಇವೆಂಟ್ ಅನ್ನೋದೊಂದು ಕ್ಲಾಸ್ ಇದೆ. ಈಗ ಮೌಸ್ ಇವೆಂಟ್ ಕ್ಲಾಸ್ ಅದಂದ್ರೆ ನಮ್ ಫಂಕ್ಷನ್ ನೇಮ್, ಮೆಂಬರ್ ಫಂಕ್ಷನ್ ನೇಮ್ ಏನಿರ್ತದ್ರಿ? ಮೌಸ್ ಇವೆಂಟ್ ಅಂತಾನೆ ಇರುತ್ತೆ, ವಿಚ್ ಕಾಲ್ಸ್ ಆಟೋಮೆಟಿಕಲಿ. ಅದನ್ನ ತನ್ನಷ್ಟು ತಾನೇ ಕಾಲ್ ಆಗ್ಬಿಡುತ್ತೆ. ಅವಾಗ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀರಿ, ತನ್ನಷ್ಟು ತಾನೇ ಕಾಲ್ ಆಗುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ವಿ ಲರ್ನ್ ಅಬೌಟ್ ಸಮ್ ಮೆಥಡ್ಸ್ ವಿಚ್ ಆರ್ ರಿಲೇಟೆಡ್ ಟು ದಿಸ್ ಕ್ಲಾಸ್. ಕ್ಲಾಸ್ ರಿಲೇಟೆಡ್ ನಾವು ಗೆಟ್ ಪಾಯಿಂಟ್ ಅಂತ ಕರಿತೀವಿ, ಗೆಟ್ ಲೊಕೇಶನ್ ಅಂತ ಕರಿತೀವಿ, ಗೆಟ್ ಎಕ್ಸ್ ಅಂತ ಕರಿತೀವಿ ಅಂತ ಲಾಸ್ಟ್ ಕ್ಲಾಸಸ್ ತಿಳ್ಕೊಂಡಿದ್ವಿ. And today's class we are entering into the next a small slide which is related to this. When the mouse event will occur, it generates an event. Mouse event is a class which generates the events of mouse, which has to be handled by one particular interfaces which is called as listeners. Mouse listener interface ಅಂತ ಕರಿತೀವಿ. ಮೌಸ್ ಇವೆಂಟ್ ಜನರೇಟ್ ಆದಾಗ ಅದನ್ನ ಹ್ಯಾಂಡಲ್ ಯಾರು ಮಾಡ್ತದ? ಅದನ್ನ ಒಂದು ಇಂಟರ್ಫೇಸ್ ಮಾಡ್ತದೆ. ಯಾವ ಇಂಟರ್ಫೇಸ್ ರೀ? ಮೌಸ್ ಲಿಸ್ನರ್ ಇಂಟರ್ಫೇಸಸ್. What is interface? Interface is a special kind of a class which contains only abstract methods. The function body is declared by the user or the programmers. ಇಲ್ಲಿ ಬರೇ ಏನದಾವು ಮೆಥಡ್ಸ್ ಅದಾವು, ಅದ್ರ ಬಾಡಿ ಏನ್ ಬರೀಲಿಕ್ಕೆತ್ತಾರಲ್ಲ ಪ್ರೋಗ್ರಾಮರ್ ಬರೀಲಿಕ್ಕೆತ್ತಾರ ಅಂತ ಹೇಳ್ತೀವಿ. ಯಾವಾಗ ಮೌಸ್ ಇವೆಂಟ್ ಆಗುತ್ತೆ, ಯಾವಾಗ ಮೌಸ್ ಇವೆಂಟ್ ಪರ್ಫಾರ್ಮೆನ್ಸ್ ಆಗುತ್ತೆ, ಅವಾಗ ನಾವ್ ಏನ್ ಮಾಡ್ತೀವಿ? ನಾರ್ಮಲಿ ಮೌಸ್ ಲಿಸ್ನರ್ ಇಂಟರ್ಫೇಸಸ್ ಅನ್ನ ವರ್ಕ್ ಮಾಡ್ತೀವಿ ಅಂತ ಹೇಳ್ತೀವಿ. ಅರ್ಥ ಆಗುತ್ತಲ್ಲ? The mouse listener is notified whenever you change the state of mouse. ಯಾವಾಗ ಇದು ಆಕ್ಟಿವೇಟ್ ಆಗ್ಲಿಕ್ಕೆ ಅಂತ ಹೇಳ್ತಾರ? ಮೌಸ್ ಸ್ಟೇಟ್ ಅನ್ನ ಚೇಂಜ್ ಮಾಡಿದಾಗ, ಮೌಸ್ ವರ್ಕ್ ಆಗೋ ಸ್ಟೈಲ್ ಅನ್ನ ಚೇಂಜ್ ಮಾಡಿದಾಗ, ಮೌಸ್ ಕ್ಲಿಕ್ ಆಗಿದೆ, ಮೌಸ್ ಮೂವ್ ಆಗಿದೆ ಅಂದಾಗ ಈ ಮೌಸ್ ಲಿಸ್ನರ್ ಇಂಟರ್ಫೇಸಸ್ ಆಕ್ಟಿವೇಟ್ ಆಗ್ತದೆ. ಅಂದ್ರೆ ಇಟ್ ಹ್ಯಾಸ್ ಟು ಬಿ. ಇನ್ ದ ಲಾಸ್ಟ್ ಆಫ್ ದ ಕ್ಲಾಸಸ್ ವಿ ಕೇಮ್ ಟು ನೋ ದಟ್ when the source generates an event, it sends to the listener to handle it, right? To handle the listener it has to be registered. ಈ ಲಿಸ್ನರ್ ಹ್ಯಾಂಡಲ್ ಆಗ್ಬೇಕು, ಲಿಸ್ನರ್ ಅದನ್ನ ಹ್ಯಾಂಡಲ್ ಮಾಡ್ಬೇಕು ಅಂದ್ರೆ ಈ ಸೋರ್ಸ್ ಅನ್ನ ಅದು ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಕಲ್ತೀವಿ ನಾವು. ಹೆಂಗ್ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಕಲ್ತೀವಿ? ಆಡ್ ಅಂತ ಹೇಳಿ, ಆಡ್ ಲಿಸ್ನರ್ಸ್ ಅಂತ ಹೇಳ್ತೀವಲ್ಲ, ಆ ಫಂಕ್ಷನ್ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. ಆಡ್ ಲಿಸ್ನರ್ಸ್ ಗಳನ್ನ ಆಡ್ ಮಾಡ್ಕೋತೀವಿ, ನಾವ್ ಏನ್ ಮಾಡ್ತೀವಿ? ವರ್ಕ್ ಮಾಡ್ತೀವಿ ಅಂತ ಹೇಳ್ತೀವಿ. ದಟ್ ಈಸ್ ಅ ಒನ್ ಕೈಂಡ್ ಆಫ್ ಅ ಲಿಸ್ನರ್ಸ್. ಇಂಟರ್ಫೇಸಸ್ ಗಳು ಈ ರೀತಿ ಕೆಲಸ ಮಾಡ್ತಾವ ಅಂತ ಹೇಳ್ತೀವಿ. ಇಲ್ಲೇ ಮೌಸ್ ಲಿಸ್ನರ್, ಮೌಸ್ ಇವೆಂಟ್ ಅಂದ್ರೆ ಮೌಸ್ ಲಿಸ್ನರ್ ಇದೆ, ಕೀಬೋರ್ಡ್ ಇವೆಂಟ್ ಇದ್ರೆ ಕೀ ಲಿಸ್ನರ್ಸ್ ಇರುತ್ತೆ, ಫೋಕಸ್ ಇವೆಂಟ್ ಇದ್ರೆ ಫೋಕಸ್ ಲಿಸ್ನರ್ಸ್ ಇರುತ್ತೆ. ಹಂಗ ಈ ಮೌಸ್ ಲಿಸ್ನರ್ ಯಾವ ಮೆಥಡ್ ಗಳನ್ನ ಹೊಂದಿದೆ? ಅಬ್ಸ್ಟ್ರಾಕ್ಟ್ ಮೆಥಡ್ಸ್ ಇದ್ರು ಕೂಡ ಇರ್ಬೇಕಲ್ಲ. ಯಾವ್ದಾವ್? ಒಂದು ಮೌಸ್ ಕ್ಲಿಕ್ಡ್ ಅಂತ ಅದ, ಮೌಸ್ ಕ್ಲಿಕ್ಡ್ ಯಾವಾಗ ಮೌಸ್ ಕ್ಲಿಕ್ ಆಗುತ್ತೆ, ಯಾವಾಗ ಅದು ಆಕ್ಟಿವೇಟ್ ಆಗುತ್ತೆ, ರೈಟ್? ಇನ್ನೊಂದು ಮೌಸ್ ಎಂಟರ್ಡ್ ಅಂತ ಇದೆ, ಯಾವಾಗ ಮೌಸ್ ಎಂಟರ್ ಆಗುತ್ತಾ ಕಾಂಪೋನೆಂಟ್ ಒಳಗಡೆ, ಅಂದ್ರೆ ಇದ್ರೊಳಗಡೆ. ಈಗ ಇದು ಸ್ಲೈಡ್ ಅದ, ಇದ್ರ ಎಂಟರ್ ಅದಲ್ಲ. ಹಿಂಗ ನೀವು ಯಾವ್ದೋ ಒಂದು ಇದ್ರೊಳಗಡೆ ಎಂಟರ್ ಆಗ್ತಿರಲ್ಲ, ಅವಾಗ ಮೌಸ್ ಎಂಟರ್ಡ್ ಅಂತ ಹೇಳ್ತೀವಿ. ಮೌಸ್ ಹೊರಗಡೆ ಹೋಯ್ತಂದ್ರೆ ಮೌಸ್ ಎಕ್ಸಿಟ್, ಮೌಸ್ ಪ್ರೆಸ್, ಮೌಸ್ ರಿಲೀಸ್. ಆಲ್ ದೀಸ್ ಆರ್ the 5 different methods which are supported by the interfaces, right? ಇವೇನಂತ ಕರಿತೀನೋ ಇಂಟರ್ಫೇಸ್ ದಿಂದ ಸಪೋರ್ಟ್ ಆಗ್ತಾವು ಅಂತ ಹೇಳ್ತೀವಿ. ಅರ್ಥ ಆಗ್ಲಿಕ್ಕತ್ತದ್ರಿ, ರೈಟ್? Any doubt here, dear students? Kindly raise your hand. Got it? You got it? Oh, very nice. Now just focus on it. ಈಗ ಒಂದು ಸ್ವಲ್ಪ ಫೋಕಸ್ ಮಾಡ್ರಿ ಇಲ್ಲೇ. Now I'm going to share one more screen in front of you people. Yes, sir. See, now we are going to write the program on mouse events. ಈಗ ನಾವು ನಿಮ್ಮ ಎದುರಿಗೆ ಒಂದು ಪ್ರೋಗ್ರಾಮ್ ಅನ್ನ ಬರೀಲಿಕ್ಕೆತ್ತೀವಿ. ಮೌಸ್ ಇವೆಂಟ್ಸ್ ಮೇಲೆ ಒಂದು ಪ್ರೋಗ್ರಾಮ್ ಅನ್ನ ನಾವು ವರ್ಕ್ ಮಾಡ್ಲಿಕ್ಕೆತ್ತೀವಿ ಅಂತ ಹೇಳೋಣ ಅಂತ. Here there are several steps which has to be remembered and which has to be followed when we are working with mouse events. ಒಂದು ಕೆಲವೊಂದು ಸ್ಟೆಪ್ಸ್ ಗಳನ್ನ ನಾವ್ ಏನ್ ಮಾಡ್ತೀವಿ? ನೆನ್ಪಿಟ್ಕೊಂಡು ಮೌಸ್ ಇವೆಂಟ್ಸ್ ಮೇಲೆ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ. ಇದು ನಾವು ಇದು ಸ್ಕ್ರೀನ್ ಕಾಣಿಸ್ತಾ ಇದೆಯಾ ನಿಮ್ಗೆ? Right? Are you able to see this? Kindly raise your hands. Okay, visualize ಮಾಡಿದ್ರೆ
ಈ ಸ್ಕ್ರೀನ್ ಕಾಣಿಸುತ್ತಲ್ಲ ನಿಮ್ಗೆ ಸಿ ಆರ್ ಓಕೆ now one more thing see mouse events performance ಮಾಡ್ಲಿಕ್ಕೆ ಕೋಡಿಂಗ್ ಮಾಡ್ಲಿಕ್ಕೆ ಇರ್ತೀವಿ ಇಲ್ಲೇ ಏನ್ ಮಾಡ್ತೀವಿ ನೋಡ್ರಿ ಇಂಪೋರ್ಟ್ java.awt awt ಪ್ಯಾಕೇಜ್ ದಿಂದ ನಾವು ಮೌಸ್ ಇವೆಂಟ್ಸ್ ತಗೊಳ್ಳಿಕ್ಕೆ ಇರ್ತೀವಿ ಮೌಸ್ ಇವೆಂಟ್ ಇಸ್ ಅ ಕ್ಲಾಸ್ ವಿಚ್ ಇಸ್ stored into awt package so now we are performing awt event.mouse event right import java.awt.mouse events ಅಂತ ಟೈಪ್ ಮಾಡ್ತೀರಿ next import awt.event.mouse listener because it has to manage mouse listener is an interface mouse event is a class which are stored into the package called event mouse motion listener it's also one kind of a interfaces which is stored into the events now we are performing all these actions with the help of graphical user interface called applet right applet ಅದು ಒಂದು ಅಪ್ರೋಚ್ ಅನ್ನ ಇಟ್ಕೊಳ್ಳಿಕ್ಕೆ graphical user interface ಮಾಡ್ಲಿಕ್ಕೆ ಇದ್ದೀನಿ ಅಂತ ಹೇಳಿ ನಾ ಅಪ್ಲೇಟ್ ತಗೋತೀನಿ ಸೊ ದಟ್ ಒಂದು ಫಾರ್ಮ್ ಜನರೇಟ್ ಮಾಡ್ಕೊಂಡು ಅದರಲ್ಲಿ ನಾ ಏನಾದ್ರೂ ಕೆಲಸ ಮಾಡಬೇಕು ಅಂತ ಹೇಳಿ ನೀವು ಅಪ್ಲೇಟ್ ಪ್ರೋಗ್ರಾಮಿಂಗ್ ಫೆಮಿಲಿಯರ್ ಇದ್ದೀರಿ ಲಾಸ್ಟ್ ಸೆಮಿಸ್ಟರ್ ಎಲ್ಲ ಕಲ್ತಿರ್ತೀರಿ ರೈಟ್ ಈಗ ಅಪ್ಲೇಟ್ ಪ್ರೋಗ್ರಾಮಿಂಗ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಿರುತ್ತೆ ನಾವು ಈ ಅಪ್ಲೇಟ್ ಕೋಡಿಂಗ್ ಬೇಕು ಅಂದ್ರೆ whenever we are working with ಅಪ್ಲೇಟ್ ಕೋಡಿಂಗ್ we are working with the two coding files one is a java file another one is html file ಒಂದು java file ಇರುತ್ತೆ ಇನ್ನೊಂದು html file ಇರುತ್ತೆ html ದಾಗ ನಾನು ಅಪ್ಲೇಟ್ ಕೋಡ್ ಅನ್ನ ಬರೀತೀನಿ we used to type the ಅಪ್ಲೇಟ್ code of the class called mouse events what is our class name here public class mouse events is my class right you can give any xyz abc ಅಂತ ಕೊಡಬಹುದು which extends applet ಅನ್ನ extend ಮಾಡಿದೆ and implements why we are using implement word because we are working with the interfaces when mouse event will occur then it is going to be handled by the interfaces when we are using the interface in the program then we have to use the keyword called implements when we are working with a class we used to use the keyword called extends ಯಾವಾಗ ನಾವು ಕ್ಲಾಸ್ ಜೊತೆ ಕೆಲಸ ಮಾಡ್ತೀವಿ ಅವಾಗ ನಾವು ಎಕ್ಸ್ಟೆನ್ಸ್ ಅನ್ನೋ ಕೀವರ್ಡ್ ಅನ್ನ ಯೂಸ್ ಮಾಡ್ತೀವಿ ಅವಾಗ ನಾನು ಇಂಟರ್ಫೇಸ್ ಜೊತೆ ವರ್ಕ್ ಮಾಡ್ತೀನಿ ಅವಾಗ ಇಂಪ್ಲಿಮೆಂಟ್ ಅನ್ನೋ ಕೀವರ್ಡ್ ಯೂಸ್ ಮಾಡ್ತೀನಿ ಅಂದ್ರೆ ನಾನು ಮೌಸ್ ಇವೆಂಟ್ ಅನ್ನುವಂತ ಈ ಕ್ಲಾಸು ಅಪ್ಲೇಟ್ ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿಕ್ಕೆ ಆಮೇಲೆ ಮೌಸ್ ಲಿಸ್ನರ್ ಅಂಡ್ ಮೌಸ್ ಮೋಷನ್ ಲಿಸ್ನರ್ ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿಗೆತ್ತೀವಿ ರೈಟ್ ನಾವು ಅವರ್ ಕೋಡಿಂಗ್ ವಿಲ್ ಸ್ಟಾರ್ಟ್ ಇಲ್ಲಿ ನಮ್ ಕೋಡಿಂಗ್ ಸ್ಟಾರ್ಟ್ ಆಗುತ್ತೆ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡಿವಿ ಮೆಸೇಜ್ ಅಂತ ಹೇಳಿ ಇಟ್ ಹ್ಯಾಸ್ ಟು ಡಿಸ್ಪ್ಲೇ ಸಮ್ ಮೆಸೇಜ್ ಒಂದು ಮೆಸೇಜ್ ಡಿಸ್ಪ್ಲೇ ಆಗಲಿ ಅಂತ ಹೇಳಿ and we are having two variables called mouse x and mouse y right which tells the position of the mouse cursor the position ತೋರಿಸಬೇಕು ಅಂತ ಹೇಳಿ ನಾವು x ಮತ್ತು y ವೇರಿಯೇಬಲ್ ನ ತಗೊಂಡಿದ್ದೀವಿ right whenever we used to work with a applet we are using the one method called init method ಯೂಸ್ ಮಾಡ್ತೀವಿ ನೀವು ಕಲ್ತಿರ್ತೀರಿ ನೆನಪಿರಬೇಕು ಲಾಸ್ಟ್ ಸೆಮಿಸ್ಟರ್ ನಾವೆಲ್ಲ ತಿಳ್ಕೊಂಡಿದ್ವಿ init initializing our applets right now we are performing it has to be registered ಇದಾಗಬೇಕು ಅಂದ್ರೆ ಏನಾಗಬೇಕು ರಿಜಿಸ್ಟರ್ ಆಗಬೇಕಂದ್ರೆ ಯಾವುದು add mouse listener of this add mouse motion listener of this ನಾವು ಲಾಸ್ಟ್ ಕ್ಲಾಸಸ್ ಒಳಗಡೆ ಇವಂದ್ರೆ ಏನು ಅಂತ ಹೇಳಿದೀನಿ ನಿಮ್ಗೆ ಆಡ್ ಮಾಡ್ಲಿಕ್ಕೆ ಇರ್ತೀನಿ ಫಂಕ್ಷನ್ ಒಳಗಡೆ ನಾವು ರಿಜಿಸ್ಟರ್ ಮಾಡ್ಲಿಕ್ಕೆ ಇರ್ತೀನಿ ಏನ್ ರಿಜಿಸ್ಟರ್ ಮಾಡಾಕ್ತೀನಿ ನಮ್ದು ಒಂದು ಕೀ ಮೌಸ್ ಇವೆಂಟ್ಸ್ ಆಗ್ಲಿ ಅಂತ ಹೇಳಿ now we are going to perform the mouse events see mouse clicked is a method which is there in the mouse listener interface here public void mouse clicked method adari abstract method ada ಅದಕ್ಕೆ ಫಂಕ್ಷನ್ ಬಾಡಿ ನಾ ಬರಿಬೇಕು ರೈಟ್ ಮೌಸ್ ಇವೆಂಟ್ me ಯಾವಾಗ ಇದು ಆಕ್ಟಿವೇಟ್ ಆಗಲಿ ಅಂತ ಹೇಳಿಗೆತ್ತೀನಿ ಯಾವಾಗ ಮೌಸ್ ಇವೆಂಟ್ ಜನರೇಟ್ ಆಗ್ತದೆ ಮೌಸ್ ಇವೆಂಟ್ me is an object of mouse event class right when mouse event will occur the object is created it is called and it is performing mouse click right mouse click ಆಗಬೇಕು ಅಂತ ಹೇಳ್ತೀವಿ mouse x and mouse y ಅದಕ್ಕೆ ಒಂದು ವ್ಯಾಲ್ಯೂ ಕೊಟ್ಟಿವಿ ಮೆಸೇಜ್ ಮೌಸ್ ಕ್ಲಿಕ್ಡ್ ಅಂತ ಒಂದು ಮೆಸೇಜ್ ಬರಬೇಕು ಯಾವಾಗ ಅದು ಮೌಸ್ ಕ್ಲಿಕ್ ಇವೆಂಟ್ ಆಕರ್ ಆಗುತ್ತಲ್ಲ ಅವಾಗ ಮೌಸ್ ಕ್ಲಿಕ್ಡ್ ಅಂತ ಮೆಸೇಜ್ ಬರಲಿ ಅದಕ್ಕೆ ನಾವು ಸ್ಟ್ರಿಂಗ್ ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡಿವಿ ಮೌಸ್ ಕ್ಲಿಕ್ಡ್ ಅಂತ ಮೆಸೇಜ್ ಬರಲಿ ಅಂತ ಹೇಳ್ತೀವಿ repaint is again graphical method ಇದೆ which is used in applets now similarly public void mouse entered ಯಾವಾಗ ಮೌಸ್ ಎಂಟರ್ ಆಗುತ್ತೆ ಅಗೇನ್ ಆ ಮೆಥಡ್ ಬರಬೇಕು ಅಂತ ಹೇಳಿ mouse clicked is a method mouse entered is a method mouse exit is a method which is of object created ನಾವು ಮೌಸ್ ಇವೆಂಟ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೇವಿ ಮೌಸ್ ಎಂಟರ್ಡ್ ಅಂತ ಮೆಥಡ್ ಹಾಕ್ಲಿಕ್ಕೆ ಎತ್ತೀನಿ ಮೌಸ್ ಕ್ಲಿಕ್ಡ್ ಅಂತ ಮೆಸೇಜ್ ಹಾಕ್ಲಿಕ್ಕೆ ಎತ್ತೀನಿ ಮೌಸ್ ಎಕ್ಸಿಟ್ ಅಂತ ಮೆಸೇಜ್ ಹಾಕ್ಲಿಕ್ಕೆ ಎತ್ತೀನಿ ಎಲ್ಲರದು ಕೋಡಿಂಗ್ ಸೇಮ್ ಅದ ರೀ ಮೌಸ್ ಪ್ರೆಸ್ ಆದಾಗ ನಾ ಏನ್ ಮಾಡಾಕ್ತೀನಿ ಗೆಟ್ ಎಕ್ಸ್ ಅಂಡ್ ಗೆಟ್ ವೈ ಅಂತ ಕೊಡ್ಲಿಕ್ಕೆ ಎತ್ತೀನಿ ಯಾವಾಗ ಇದು ಆಗಿದೆ ಯಾವಾಗ ಅದು ರಿಲೀಸ್ ಆಗ್ಲಿಕ್ಕೆ ಅಂತ ಹೇಳಿ ಮೌಸ್ ಬಟನ್ ಡೌನ್ ಮೌಸ್ ಕ್ಲಿಕ್ ಆದಾಗ ವರ್ಕ್ ಆದಾಗ ಮೌಸ್ ಅಪ್ ಮೌಸ್ ಡೌನ್ ಅಂತ ಮೆಸೇಜ್ ಬರ್ಲಿ ಅಂತ ಹೇಳಿಗೆತ್ತೀವಿ ಮೌಸ್ ರಿಲೀಸ್ ಮೌಸ್ ಅಪ್ ಅವಾಗ ಕ್ಲಿಕ್ ಆಗಿದೆ ಪ್ರೆಸ್ ಆಗಿದೆ ಮೌಸ್ ಡೌನ್ ಅಂತೀವಿ ರಿಲೀಸ್ ಆದ್ರೆ ಮೌಸ್ ಅಪ್ ಅಂತ ಹೇಳ್ತೀವಿ ಮೌಸ್ ಡ್ರ್ಯಾಗ್ ಆದ್ರೆ ಡ್ರ್ಯಾಗ್ ಅಂತ ಹೇಳ್ತೀವಿ
These are all x and y variables we are using. See here, all the methods are used here. For mouse mode, mouse clicked and all methods ಗಳನ್ನ ಯೂಸ್ ಮಾಡ್ಲಿಕ್ಕೆ ಇರ್ತೀವಿ. ಡೈರೆಕ್ಟ್ಲಿ ಅದು ಡ್ರಾ ಸ್ಟ್ರಿಂಗ್ ಒಳಗಡೆ ಗ್ರಾಫಿಕಲ್ ಮೆಥಡ್ಸ್ ಒಳಗಡೆ ನಾವು ಅದನ್ನ ಪ್ರಿಂಟ್ ಮಾಡತ್ತೀವಿ. ರೈಟ್, ಗ್ರಾಫಿಕ್ಸ್ ಮೆಸೇಜ್ ಮೌಸ್ ಎಕ್ಸ್ ಅಂಡ್ ಮೌಸ್ ವೈ ಅವೆರಡನ್ನು ಪ್ರಿಂಟ್ ಮಾಡ್ರಿ ಅಂತ ಹೇಳಿಗಿರ್ತೀವಿ. ಇದು ನಿಮ್ ಕೋಡಿಂಗ್ ಇದೆ, ಅರ್ಥ ಆಗಿದೆ ರೀ? See here, I will execute a program in front of you people. Now I'm going to execute this program. ಈ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡ್ತೀನಿ ನಿಮ್ಗೆ. ಗುಡ್. ಯು ನೋ ನಾ ಅಪ್ಡೇಟ್ ಕೋಡಿಂಗ್ ಬರುತ್ತಲ್ಲ ಎಲ್ಲರಿಗೂ HTML ಗೆ ಬರುತ್ತೆ ಅಂತ ತಿಳ್ಕೊಂಡು ಇದು ಎಕ್ಸಿಕ್ಯೂಟ್ ಮಾಡೋ ಪ್ರಯತ್ನ ಪಡ್ತೀನಿ. ಆರ್ ಯು ಏಬಲ್ ಟು ಸಿ ಮೈ ಸ್ಕ್ರೀನ್? ಇದು ಕಾಣಿಸ್ತಾ ಇದೆ ನಿಮ್ಗೆ? Kindly reply it fast. My desktop is visible to you people. Message me in the chat box. Okay. Now you know how to run the Java programs. We used to run the Java programs with the command prompt. So I used to click on command. Now my Java software is stored into CD Java. Next CD bin. Now I used to type the program Java C. ನನ್ನ ಪ್ರೋಗ್ರಾಮ್ ನ ನಾವು ಸೇವ್ ಮಾಡಿದೀವಿ. ಪ್ರೋಗ್ರಾಮ್ ನೇಮ್ ಏನ್ ಕೊಟ್ಟಿದೀವಿ ನಾವಿಲ್ಲಿ? ಮೌಸ್ ಇವೆಂಟ್ಸ್ ಅಂತ ಕೊಟ್ಟೇವಿ. ಸೊ ಜಾವಾ ಸಿ MOUSE ಮೌಸ್ ಮೌಸ್ events ಡಾಟ್ ಜಾವಾ ಫಾರ್ ಕಂಪೈಲಿಂಗ್ ದ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ನ ಕಂಪೈಲ್ ಮಾಡಿದೀವಿ ಈಗ. ರೈಟ್, ಈ ಪ್ರೋಗ್ರಾಮ್ ನ ಕಂಪೈಲ್ ಮಾಡಿದೀವಿ. ದೇರ್ ಇಸ್ ನೋ ಎರರ್ಸ್. ದೆನ್ ಹೌ ಟು ರನ್ ದ ಅಪ್ಲೇಟ್ ವ್ಯೂವರ್. ಅಪ್ಲೇಟ್ ಪ್ರೋಗ್ರಾಮ್ ಗಳನ್ನ ರನ್ ಮಾಡಬೇಕು ಅಂದ್ರೆ ಅಪ್ಲೇಟ್ ವ್ಯೂವರ್ ಬೇಕ್ರಿ. APPLET ಅಪ್ಲೇಟ್ ವ್ಯೂವರ್ ಸ್ಪೇಸ್ MOUSE dot Java. See, applet is generated. Applet viewer ಪ್ರಕಾರ ನಾವು applet ಬಂತು ಅಂತ ಹೇಳ್ತೀವಿ ಇಲ್ಲೇ. Just see the output of this program. Are you able to see this? See, mouse entered message ಬರ್ಲಿಕ್ಕೆ ಇರ್ತದ. Mouse exit ಹೊರಗಡೆ ಹೋದ್ರೆ this is event. when the inside the component ಒಳಗೆ ಏನೇನ್ ವರ್ಕ್ ಆಗ್ಲಿಕ್ಕೆ ಇರ್ತದ. mouse entered, mouse exited, mouse is moving. ಇಲ್ಲೆಲ್ಲ mouse movement ಆಗುತ್ತೆ x and y ಮೂಲಕ. mouse is dragged, mouse is clicked, mouse up, mouse down. ಕ್ಲಿಕ್ ಮಾಡಿದಾಗ ಡೌನ್ ಆಗಿದೆ, ಬಿಟ್ಟಾಗ ಮೌಸ್ ಅಪ್ ಅಂತ ಹೇಳ್ತೀವಿ. ರೈಟ್, ಮೌಸ್ ಡ್ರ್ಯಾಗ್ ಮಾಡ್ಲಿಕ್ಕೆ ಇರ್ತೀನಿ. ಮೌಸ್ ಇಸ್ ಡ್ರ್ಯಾಗಿಂಗ್ ದ ಮೌಸ್ ಅಂತ ಇಲ್ಲ ಮೆಸೇಜ್ ಕೊಡುತ್ತೆ. ದಿಸ್ ಇಸ್ ಆಲ್ ದ ಇವೆಂಟ್ಸ್ ವಿಚ್ ಆರ್ ಜನರೇಟೆಡ್ ಬೈ ದ ಮೌಸ್. ಈಗ ಮೌಸ್ ಒಳಗಡೆ ಇವೆಲ್ಲ ಏನಾಗ್ಲಿಕ್ಕೆ ಜನರೇಟ್ ಆಗ್ಲಿಕ್ಕೆ ಅಂತ ಹೇಳ್ತೀವಲ್ಲ. ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಮೌಸ್ ಇವೆಂಟ್ಸ್. ಸಿ ಮೈ ಕೋಡಿಂಗ್ ಒನ್ಸ್ ಅಗೇನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಕೋಡಿಂಗ್ ಅನ್ನ ನೀವು ನೋಡಿದ್ರೆ ಜಲ್ದಿ ತಿಳಿಯುತ್ತೆ ನಿಮ್ಗೆ ಅಂತ ಅನ್ಕೋತೀನಿ. ಸಿ ದೇರ್ ಇಸ್ 3 steps when you are working with an events. First you have to ಅದನ್ನ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ಅದನ್ನ ಡಿಕ್ಲೇರ್ ಮಾಡ್ಬೇಕು. ಆ ಕ್ಲಾಸಸ್ ಗಳನ್ನ ಡಿಕ್ಲೇರ್ ಮಾಡ್ಬೇಕು. ಅದ್ರ ಜೊತೆಗೆ ನೀವ್ ಏನ್ ಮಾಡ್ಬೇಕು, ಆ ಕ್ಲಾಸಸ್ ಗಳನ್ನ ನಿಮ್ ಕ್ಲಾಸಿಗೆ ಯಾವ ಪ್ರೋಗ್ರಾಮ್ ಒಳಗಡೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಇರ್ತೀರಿ, ಅದು ಎಕ್ಸ್ಟೆಂಡ್ ಮಾಡ್ತಿದ್ರೆ ಈ ಅಪ್ಲೇಟ್ ಮೂಲಕ ಮಾಡ್ತೀರಾ, ಎಕ್ಸ್ಟೆಂಡ್ ಅಪ್ಲೇಟ್ ಅಂತೀವಿ. ಇಂಪ್ಲಿಮೆಂಟಿಂಗ್ ಆಲ್ ಸಚ್ ಇಂಟರ್ಫೇಸಸ್, ಆ ಇಂಟರ್ಫೇಸಸ್ ಗಳನ್ನ ಇಂಪ್ಲಿಮೆಂಟ್ ಮಾಡ್ಕೋತೀವಿ. ಸೆಕೆಂಡ್ ಸ್ಟೆಪ್ ವಿ ಹ್ಯಾವ್ ಟು ರಿಜಿಸ್ಟರ್ ಇಟ್. ರಿಜಿಸ್ಟ್ರೇಷನ್ ಹ್ಯಾಸ್ ಟು ಬಿ ಡನ್. ಅದು ರಿಜಿಸ್ಟರ್ ಮಾಡ್ಬೇಕು ಅಂತ ಹೇಳ್ತೀವಿ. ಥರ್ಡ್ ಸ್ಟೆಪ್ ವಿ ಹ್ಯಾವ್ ಟು ಟೈಪ್ ದ ಮೆಥಡ್ಸ್. ಯಾವ ಮೆಥಡ್ಸ್ ಅದಾವ ಅಂತ ಹೇಳಿ. ಈಗ ಮೌಸ್ ಲಿಸ್ನರ್ ಅದ, ಮೌಸ್ ಕ್ಲಿಕ್ಡ್, ಮೌಸ್ ಎಂಟರ್ಡ್, ಮೌಸ್ ಎಕ್ಸಿಟ್. These are all the methods of this particular mouse. Mouse released, mouse pressed, mouse dragged and mouse moved are the motion listener interfaces. Mouse motion listener interfaces ಎರಡು ಮೆಥಡ್ಸ್. ಅವನ್ನ ತಗೊಂಡು ವರ್ಕ್ ಮಾಡ್ಲಿಕ್ಕೆ ಇರ್ತೀವಿ. ರೈಟ್, ಈ ರೀತಿ ಮಾಡಿ ನಾವು ಮೌಸ್ ಇವೆಂಟ್ಸ್ ಗಳನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ರೈಟ್, ಅಂಡರ್ಸ್ಟುಡ್ ದಿಸ್? Yes students, did you got the mouse events entirely? Kindly raise your hand in the group. Mouse events ತಿಳಿದಿತ್ತು ಅಂದ್ರೆ ಕೈ ಎತ್ತರೆ.
Only 20 members. Okay, maximum of you people understood the concepts. The remaining keyboard events we will discuss in the next of the classes, right? Thank you. See you again in the next class.